ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಮಟ್ಟದ ಮಾರಾಮಾರಿ ನಡೆದು ಹೋಗಿದೆ. ಈ ಸಂದರ್ಭದಲ್ಲಿ ಫೈರಿಂಗ್ನಿಂದ ಒಬ್ಬ ವ್ಯಕ್ತಿ ಕೂಡ ಮೃತಪಟ್ಟಂತಹ ಘಟನೆ ನಡೆದಿದೆ. ಅದರಲ್ಲೂ ಜನಾರ್ದನ ರೆಡ್ಡಿ ವರ್ಸಸ್ ಅಲ್ಲಿನ ಸ್ಥಳೀಯ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ನಡೆಸಿರ್ತಕ್ಕಂಥ ಗಲಾಟೆ. ಬಳ್ಳಾರಿ ಘರ್ಷಣೆ ಕುರಿತಂತೆ ಮಾಹಿತಿಯನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿ. ಬಳ್ಳಾರಿಯಲ್ಲಿ ಹೆಚ್ಚಿನ ಭದ್ರತೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಎಲ್ಲ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಏನಾಯಿತು ಏನು ಅಂತ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಘರ್ಷಣೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತನ ಸಾವು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲದೆ ಹೆಚ್ಚುವರಿ ಭದ್ರತೆಯನ್ನು ಕಲ್ಪಿಸ್ಕೊಡಿ ಬಳ್ಳಾರಿನಲ್ಲಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ ಅಂತಂದರೆ ಹೆಚ್ಚು ಕಡಿಮೆ 1,000 ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮೃತಪಟ್ಟ ರಾಜಶೇಖರ್ ಇದ್ದಾರಲ್ಲ, ರಾಜಶೇಖರ್ ಅಂತ್ಯ ಸಂಸ್ಕಾರ ಕೂಡ ನಡಿಬೇಕು. ಅದೆಲ್ಲ ಆಗೋ ತನಕ ಮತ್ತೆ ಯಾವಾಗ ಬೇಕಾದರೂ ಗಲಾಟೆ ಆಗಬಹುದು ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಭದ್ರತೆಯನ್ನು ಈಗಾಗಲೇ ಕಲ್ಪಿಸ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ರಾಜಶೇಖರ್ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. 144 ಸೆಕ್ಷನ್ ಜಾರಿ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ನಿವಾಸದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ. ಹಾಗಾಗಿ ಮತ್ತೊಮ್ಮೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸ್ ಫೋರ್ಸನ್ನು ಕರೆಸ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಸದ್ಯಕ್ಕೆ ಹತೋಟಿಯಲ್ಲಿದೆ ಪರಿಸ್ಥಿತಿ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದರೂ ಹತೋಟಿಯಲ್ಲಿದೆ ಪರಿಸ್ಥಿತಿ. ಗುಂಪುಗೂಡುವಂತಿಲ್ಲ ಅಂತ ಹೇಳಿದ ಮೇಲೆ ಯಾರನ್ನೂ ಕೂಡ ಅಲ್ಲಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಯಾರನ್ನೂ ಕೂಡ ಸೇರಿಸ್ತಾ ಇಲ್ಲ. ನಾಳೆ ಅಲ್ಲೊಂದು ವಾಲ್ಮೀಕಿ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಶುರುವಾದಂತಹ ಗಲಾಟೆ. ಪರಸ್ಪರ ಕಲ್ಲು ತೂರಾಟ ನಡೆದಿದೆ. ಆಮೇಲೆ ಕೆಲವರು ಫೈರ್ ಮಾಡಿದ್ದಾರೆ, ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ, ಇವೆಲ್ಲವೂ ನಡೆದಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸ್ ಏನು, ಹೋಮ್ ಮಿನಿಸ್ಟ್ರಿಯಿಂದ ಏನೆಲ್ಲ ಕ್ರಮ ತಗೊಂಡಿದ್ದಾರೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ ಈ ವಿಚಾರವಾಗಿ? ಒಂದು ನಿನ್ನೆ ಏನು ಬಳ್ಳಾರಿಯಲ್ಲಿ ಘಟನೆ ಆಯಿತು, ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಮತ್ತೆ ಡಿಜಿಐಜಿ ಸಲೀಂ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿ ನೀಡಿದ್ದಾರೆ. ಪ್ರಮುಖವಾಗಿ ಏನು ಫೈರಿಂಗ್ಗಳಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಥಮಿಕ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಗೃಹ ಇಲಾಖೆ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತ ಸೂಚನೆಯನ್ನ ಗೃಹ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಬೇಕು, ಯಾವುದೇ ಮುಂದೆ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಜೊತೆಗೆ ಘಟನೆಗೆ ಏನ್ ಕಾರಣ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ಶೀಘ್ರವೇ ವರದಿ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಸಿದ್ದರಾಮಯ್ಯವರು ಗೃಹ ಇಲಾಖೆಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅರವಿಂದ್, ಶ್ರೀನಿವಾಸ್, ಒಂದು ವಿಚಾರ, ಈಗ ಯಾರ ತಪ್ಪು, ಯಾರ ಗುಂಪಿನಿಂದ ತಪ್ಪಾಗಿದೆ, ಈ ಪ್ರಾಥಮಿಕ ಮಾಹಿತಿ ಪೊಲೀಸರದ್ದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅದರದ್ದೇನಾದ್ರೂ ಮಾಹಿತಿ ಸಿಎಂ ಹೋಯ್ತಾ ಅಂತ? ಅರವಿಂದ್, ಇಲ್ಲ, ಆ ಬಗ್ಗೆ ತನಿಖೆ ನಡೀತಾ ಇದೆ. ಗೃಹ ಇಲಾಖೆ ಅದರ ಬಗ್ಗೆ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕವರಂದ್ರೆ ಘಟನೆ ಯಾವ ರೀತಿ ಆಯ್ತು, ಫೈರಿಂಗ್ಗಳಾಗಿರುವಂತದ್ದು ಪೊಲೀಸ್ ಇಲಾಖೆಯಿಂದ ಮತ್ತೆ ಖಾಸಗಿಗೆ ಫೈರಿಂಗ್ ಆಗಿರುವಂತದ್ದು, ಈ ಎಲ್ಲದರ ವಿಚಾರವಾಗಿ ಸಿಎಂ ಅವರ ಗಮನಕ್ಕೆ ಗೃಹ ಇಲಾಖೆ ತಂದಿದೆ. ಹಾಗಾಗಿನೇ ಸಿಎಂ ಅವರಿಗೆ ಸೂಚನೆ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿ ಘಟನೆ ತನಿಖೆ ಆಗಬೇಕು, ಯಾರದು ಇದರಲ್ಲಿ ಪಾತ್ರ ಇದೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಅವರು ನೀಡಿದ್ದಾರೆ. ಬಹುಶಃ ಪ್ರಾಥಮಿಕ ತನಿಖೆಯನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ಎಸ್ಪಿ ಅವರ ನೇತೃತ್ವದಲ್ಲಿ ಮಾಡ್ತಿದ್ದಾರೆ. ಬಹುಶಃ ಅವರು ಗೃಹ ಇಲಾಖೆಗೆ ವರದಿ ಕೊಟ್ಟ ಬಳಿಕ ಗೃಹ ಸಚಿವರು ಇವತ್ತು ಸಂಜೆ ಕ್ಯಾಬಿನೆಟ್ ಇದೆ, ಅಷ್ಟರೊಳಗಡೆ ಸಿಎಂ ಅವರಿಗೆ ಏನು ವರದಿಯನ್ನ ಕೊಡಬಹುದು. ಆದ್ರೆ ಸದ್ಯಕ್ಕಂತೂ ಯಾವುದೇ ಮುಂದೆ ಅಹಿತಕರ ಘಟನೆಗಳು ನಡೆಯಬಾರದನ್ನುವಂತ ಬಳ್ಳಾರಿಯಲ್ಲಿ ಬಿಗಿ ಭದ್ರತೆಯನ್ನು ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಸಿಎಂ ಅವರು ನೀಡಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಪ್ರಾಥಮಿಕ ವರದಿ ಪ್ರಕಾರ ಅಂಥವ್ರ ತಪ್ಪು ಇಂಥವ್ರ ತಪ್ಪು ಅವರೇ ಶುರು ಮಾಡಿದ್ದು ಅಂತ ಈಗಲೇ ಹೇಳಕ್ ಬರಲ್ಲ. ಜೊತೆಗೆ ಈಗ ರಾಜಶೇಖರ್ ಸಾವು ಯಾರ ಗನ್ನಿನಿಂದ ಆಗಿದೆ ಅದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು.
ಎಲ್ಲ ಆದಮೇಲೆ ರಿಪೋರ್ಟ್ ಹೋಗುತ್ತೆ.